ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷ ನಾವು ಚಿತ್ರಸಂತೆಯಿಂದ ಸಾಕಷ್ಟು ಕಾರ್ಯಕ್ರಮ ಮಾಡ್ತೀವಿ, ಬಟ್ ಇದು ಸ್ವಲ್ಪ ಸ್ಪೆಷಲ್ ಯಾಕಂದರೆ ಯುಗಾದಿ ಹಬ್ಬ ಅಲ್ವಾ. ಸೊ ಏನೇ ಆದರೂ ನಮಗೆ ಯುಗಾದಿ ಹಬ್ಬ ಒಂಥರ ಹೊಸ ವರ್ಷ ಇದ್ದ ಹಾಗೆ. ಸೊ ಹಾಗಾಗಿ ಚಿತ್ರಸಂತೆ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಕಳೆದ 13 ವರ್ಷ ಕಂಪ್ಲೀಟ್ ಮಾಡಿ 14ನೇ ವರ್ಷ ಕಾಲಿಟ್ಟಿದ್ದೀವಿ. ಇದೊಂದು ಸಿನಿಮಾ ಪತ್ರಿಕೆ, ಸಿನಿಮಾಗೋಸ್ಕರ ಅಂತಲೇ ಇರೋ ಒಂದು ಪತ್ರಿಕೆ. ಸಾಕಷ್ಟು ಸುಮಾರು ಒಂದು 5,000 ಜನ ಕಲಾವಿದರನ್ನ ಇಲ್ಲಿವರೆಗೂ ನಾವು ಗೌರವಿಸಿದ್ದೀವಿ. ಅದು ಹಾಗೆ ಒಂದು ನಮ್ಮ ಒಂದು ಪ್ರಯಾಣ ಹಾಗೆ ಮುಂದುವರಿತಾ ಇದೆ. ಬಂದಿದ್ದೀವಿ. ಸೊ ಮೊದಲನೇದಾಗಿ ರಚನಾ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ, ನಮಗೆ ಸ್ವಲ್ಪ ಸಮಯ ಮಾಡಿಕೊಂಡು ಬಂದಿದ್ದಕ್ಕೆ. ಎರಡನೇದಾಗಿ ನಮ್ಮ ಪ್ರೀತಿಯ ಸ್ನೇಹಿತರು ಹಾಗೂ ಯುವ ಕಲಾವಿದರಾದಂತಕ್ಕ JP ಲಿಂಗಾಯತ್ ಅವ್ರಿಗೂ, ಪ್ರಭು ಲಿಂಗಾಯತ್ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇವತ್ತಿನ ಇನ್ನೊಂದು ಕಾಲಘಟ್ಟ ಅಂದರೆ ಇನ್ನೊಂದು ಘಟ್ಟ. ಸೊ ಚಿತ್ರಸಂತೆ 13 ವರ್ಷದ ಫಿಲ್ಮ್ ಅವಾರ್ಡ್ಸ್ ಆಗಿದೆ. 14ನೇ ವರ್ಷದ ಫಿಲ್ಮ್ ಅವಾರ್ಡ್ನ ನಾವು ಇದೇ ಮೇ ತಿಂಗಳು 28ಕ್ಕೆ ಇಟ್ಟಿದ್ದೀವಿ ಡೇಟು. ಸೊ ಹಾಗಾಗಿ 2 ತಿಂಗಳಿದೆ ಅಷ್ಟೇ. ಸೊ ಅವತ್ತಿನ ಒಂದು ಮೆಮರಿಗೆ ನಾವು ಎಲ್ಲ ಕಲಾವಿದರ ಕೈಲಿ ಲೋಗೋ ಲಾಂಚ್ ಮಾಡಿಸ್ತಾ ಇದ್ದೀವಿ. ಸೊ ರಚನಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಲೋಗೋ ಲಾಂಚ್ ಮಾಡಲಿಕ್ಕೆ. ಸೊ ಅವ್ರ ಕೈಯಲ್ಲಿ ಈಗ ನಾವು ಒಂದು ಲೋಗೋ ಲಾಂಚ್ ಮಾಡೋಣ. ಮೇಡಮ್, ನೀವು ಲಾಂಚ್ ಅಂದ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ. ರೆಡಿ ಮಾಡೋಣ? ಜೋಶ್ ಸಾಕಾಗ್ತಿಲ್ಲ, ಮಾಡೋಣ? ಓಕೆ, ಲಾಂಚ್. ವಾವ್, ಜೋರಾದ ಚಪ್ಪಾಳೆ ಪ್ಲೀಸ್ ಅಂತ ಆಸೆ ಪಟ್ಟು ಇವತ್ತು ಕರೆಸಿದ್ದೀವಿ. ಸೊ ಹೇಗೆ ಅನಿಸ್ತು ಚಿತ್ರಸಂತೆ ಇವತ್ತಿನ ಕಾರ್ಯಕ್ರಮ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್. ಇಂಥ ಒಂದು ಫ್ಯಾಮಿಲಿಗೆ ನಾನು ಕೂಡ ಸೇರ್ತಾ ಇದ್ದೀನಿ ಅಂತ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು ಕಲಾವಿದರಿಗೆ ಬೇಕಿರೋದು ಪ್ರೋತ್ಸಾಹ ಸರ್, ಖಂಡಿತವಾಗ್ಲೂ ಅದು ನಿಮ್ಮಂಥವ್ರು ಮಾಡ್ತಾ ಇದ್ದೀರಾ. ನಮಗೆ ಇನ್ನಷ್ಟು ಸಾಧನೆ ಮಾಡುವಂಥ ಹಠ ಬರುತ್ತೆ, ಛಲ ಇರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ತುಂಬ ಥ್ಯಾಂಕ್ ಯು ಹೇಳಬೇಕು. ಲೋಗೋ ಲಾಂಚ್ ಬಗ್ಗೆ ನನಗೆ ಗೊತ್ತಿತ್ತು, ಅದ್ರ ಜೊತೆ ಇನ್ನೊಂದು ಕಾರ್ಯಕ್ರಮ, ಇಟ್ ವಾಸ್ ಅ ಸರ್ಪ್ರೈಸ್ ಎಲಿಮೆಂಟ್. ಬಟ್ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು, ಯಾಕಂದರೆ ಅದು ದೇವರು ಮೆಚ್ಚುವಂಥ ಕೆಲಸ. ಇಂಥ ದೊಡ್ಡ ಸಾಧಕರನ್ನ ನೀವು ಗುರುತಿಸಿ ಅವ್ರಿಗೆ ಗೌರವ ನೀಡುವಂಥ ಕೆಲಸ ಖಂಡಿತವಾಗ್ಲೂ ದೇವರು ಮೆಚ್ಚುವಂಥ ಕೆಲಸ. ತುಂಬ ಖುಷಿ ಆಗುತ್ತೆ. And I'm extremely happy to be here, sir. Yeah. Thank you so much. ಸ್ಟಾರ್ಟ್ ಮಾಡಿದಾಗ ಅರೌಂಡ್ 2001-2 ನಾನು ಫಸ್ಟ್ ಟೈಮ್ ಅವಾಗ ಇನ್ನು ETV ಕನ್ನಡ ಅಂತಿತ್ತು, ಎಷ್ಟು ಜನಕ್ಕೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಅವಾಗ ಇಂಟರ್ವ್ಯೂ ಮಾಡೋಕ್ಕೆ ಹೋಗಿದ್ದಾಗ ದರ್ಶನ್ ಅವರು ಲಂಕೇಶ್ ಪತ್ರಿಕೆ ಶೂಟಿಂಗ್ನಲ್ಲಿ ಇದ್ದರು. ಸೊ ಅವತ್ತಿಗೂ ಇವತ್ತಿಗೂ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡಿಂಗ್. ತುಂಬ ವಿಶೇಷ ಏನಂದರೆ ಯಾವಾಗ ನಾವು ಚಿತ್ರಸಂತೆಯಲ್ಲಿ ಅವ್ರದ್ದು ಕವರ್ ಪೇಜ್ ಮಾಡಿದ್ದೀವಲ್ಲ, ಪ್ರತಿ ಸಲ ಇಟ್ಸ್ ಗಾಟ್ ಸೋಲ್ಡ್ ಔಟ್. ದಟ್ ಈಸ್ ಒನ್ ಹ್ಯಾಪಿ ಥಿಂಗ್. ಆಮೇಲೆ ಆ ಎಲ್ಲ ಸಿನಿಮಾಗಳು ಬಿದ್ದಿದೆ. ಫಾರ್ ಎಕ್ಸಾಂಪಲ್ ನಾವು ಬೃಂದಾವನ ಸಿನಿಮಾ ಕವರ್ ಪೇಜ್ ಮಾಡಿದ್ವಿ, ದಟ್ ವಾಸ್ ಅ ಹಿಟ್. ಆಮೇಲೆ ಕುರುಕ್ಷೇತ್ರ ಮಾಡಿದ್ವಿ, ಯಜಮಾನ ಮಾಡಿದ್ದೀವಿ, ಅಂಡ್ ಅಫ್ಕೋರ್ಸ್ ವಿತ್ ಕಮಿಂಗ್ ನೌ ಟು ದ ಡೆವಿಲ್. ಅದಕ್ಕೆ ಸಪ್ರೇಟ್ ಕಾರ್ಯಕ್ರಮ ಮಾಡಬೇಕಾಗತ್ತೆ, ಡೆವಿಲ್ ಬಗ್ಗೆ ಕೂತ್ಕೊಂಡು ಮಾತಾಡಿ ಅಂತಂದರೆ ತುಂಬ ಖುಷಿ ಆಗುತ್ತೆ ಸರ್. ಅದು ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ, ಡೆವಿಲ್ಗೆ ನಾನು ಆಯ್ಕೆ ಆದೆ. ಅದ್ರದ್ದು ಟೋಟಲ್ ಕ್ರೆಡಿಟ್ಸ್ ನಮ್ಮ ಪ್ರಕಾಶ್ ಸರ್ ಹಾಗೂ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಹೋಗಬೇಕು. ಬಿಕಾಸ್ ಅವ್ರದ್ದು ದೊಡ್ಡ ಗುಣ ಸರ್, ನಮ್ಮವ್ರಿಗೆ ಮೊದಲು ಅವಕಾಶ ಕೊಡೋದ್ರಿಂದ ನಮ್ಮವರಲ್ಲೇ ಅವರು ನೋಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನಮ್ಮವರಲ್ಲೇ ಆಡಿಷನ್ಸ್ ಮಾಡಿದಾಗ ಎರಡು ಮಾತೆಲ್ಲ ಮುಗ್ಸೋಕ್ಕೆ ಆಗಲ್ಲ. ಜನ್ಮ ಆಫ್ ಅ ಪರ್ಸನ್. ಆ್ಯಂಡ್ ನನ್ನ ಉಸಿರಿರೋವರೆಗೂ ನಾನು ಸದಾ ಚಿರಋಣಿ ಸರ್ ಅವ್ರಿಗೆ. ಬಿಕಾಸ್ ನನಗೆ ಅವಕಾಶ ಕೊಟ್ಟವರು ಅವರು. ಎಲ್ಲೇ ಹೋದರೂ, ಎಷ್ಟೇ ದೊಡ್ಡ ವೇದಿಕೆಗೆ ಹೋದರೂ ಅದು 2 ಹೆಸರಿಂದ, ಒಂದು ಪ್ರಕಾಶ್ ಸರ್, ಒಂದು ದರ್ಶನ್ ಸರ್. ಯಾವತ್ತಿದ್ರೂ ಮರೆಯಲ್ಲ ನಾನು. ಸೊ ಫಾರ್ ಎವರ್ ಗ್ರೇಟ್ಫುಲ್ ದಟ್ ಐ ಗಾಟ್ ಟು ವರ್ಕ್ ವಿತ್ ಸಚ್ ಅ ಲೆಜೆಂಡ್ ಸರ್. ಯಾ, ಓಕೆ, ಇಲ್ಲಿ ನೀರು ಕುಡಿತೀನಿ ಅಂತ. ಸೊ ಅದು ಹಣೆ ಬರದಲ್ಲಿ ಬರ್ದಿರಬೇಕು ಅಂತಾರಲ್ಲ ಸರ್. ಸೊ ಹಾಗೆ ಅಚಾನಕ್ ಆಗಾಯಿತು ಸರ್. ನಾನು ಯಾವತ್ತೂ ಆ್ಯಕ್ಟರ್ ಆಗಬೇಕು, ಬೆಂಗಳೂರಲ್ಲಿ ಸೆಟ್ಲ್ ಆಗ್ತೀನಿ, ಮಂಗಳೂರು ಬಿಟ್ಟು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಖಂಡಿತವಾಗ್ಲೂ ಆಸೆ ಪಟ್ಟೋಳು ಅಲ್ಲ. ಬಟ್ ದೇವ್ರಲ್ಲಿ ಕಟ್ಕೊಂಡು ಬಂದು ಬಿಟ್ಟಿದ್ದಾರೆ, ಏನೋ ಒಂದು ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ ನಂಬಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ ಸರ್. ಇನ್ನು ಹೆಚ್ಚಿನ ಚಿತ್ರಗಳು ನಿಮ್ಮ ಬೊಕ್ಕಸಕ್ಕೆ ಬಂದು ಬೀಳಿ. ತುಂಬಾ ಬಿಸಿ ಶೆಡ್ಯೂಲ್ ಆಕ್ಟರ್ ವಿಭಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್.